ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ನಾವು ಕೇಂದ್ರ ಬಸ್ ನಿಲ್ದಾಣ ಬೀದರ್ದಲ್ಲಿದ್ದೀವಿ. ಬೀದರ್ನ ಒಂದು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ರಿ ದೋಸ್ತ್ರ. ಇವತ್ತು ಬಸ್ ಸ್ಟ್ಯಾಂಡ್ ಬೀದರ್ ಬಸ್ ಸ್ಟ್ಯಾಂಡ್ ಮುಖಾಂತರ ಒಂದು ಲೆಫ್ಟಿಗೆ ಒಂದು ಮಹಾದ್ವಾರ ಬರುತ್ತೆ. ಆ ಮಹಾದ್ವಾರ ಎಲ್ಲಿಪ್ಪ ಅಂತಂದ್ರೆ ಗುರು ನಾನಕರ ಒಂದು ಮಂದಿರ ಬರುತ್ತೆ. ಸುಪ್ರಸಿದ್ಧವಾದ ಗುರು ನಾನಕರವರ ಒಂದು ಮಂದಿರಕ್ಕೆ ಹೊಂಟೇವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬಂದ ನೋಡ್ರಿ. ಮಸ್ತ್ ಆಗಿರುವಂತ ಮಂದಿರ ಐತಿ. ಬಹಳ ಒಂದು ಸುಪ್ರಸಿದ್ಧವಾದ ದೇವಸ್ಥಾನ. ಅದೇ ರೀತಿ ಬಹಳ ಒಂದು ಪುರಾತನವಾಗಿರುವಂತ ಒಂದು ದೇವಸ್ಥಾನ ಮಂದಿರ ಅಂತ ಹೇಳ್ಬೋದು. ದೋಸ್ತ್ರ, ಈ ಸೈಡ್ ಬಂದ್ರ ಈ ಮಂದಿರಕ್ಕ ನೋಡ್ಕೊಂಡು ಹೋಗ್ರಿ. ಯಾಕಂತಂದ್ರ ಯಾವ ರೀತಿಯಾದಂತ ಅಲಂಕಾರವನ್ನ ಇಲ್ಲಿ ಹೊಂದೈತಿಪ್ಪ ಅಂತಂದ್ರ, ಅಮೃತ್ಸರ್ದ ಏನೋ ಗೋಲ್ಡನ್ ಟೆಂಪಲ್ ಐತೆಲ್ಲ ಅದೇ ರೀತಿ ಒಂದು ಚಿಕ್ಕದಾದ ಒಂದು ಮಂದಿರ ಟೈಪ್ ಇಲ್ಲಿ ಮಾಡಿದಾರ. ಬಹಳ ಒಂದು ಚೆನ್ನಾಗಿರುವಂತ ಮಂದಿರ ಐತ್ರಿ. ಆ ಒಂದು ಕಾರಣದಿಂದ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬಂದ ನೋಡ್ರಿ. ಯಾಕ್ರಿಪ್ಪ ಅಂತಂತಂದ್ರೆ ದೋಸ್ತ್ರ, ಮಸ್ತ್ ಐತ್ರಿ ದೇವಸ್ಥಾನ, ಮಸ್ತ್ ಐತಿ ನೋಡ್ರಿಪ್ಪ. ಇದು ಮಹಾದ್ವಾರದ ಒಂದು ಒಳಗಡೆ ಹೋಗುವಂತ ಒಂದು ಒಂದು ಮಹಾದ್ವಾರದ ಒಂದು ನೋಟವನ್ನ ನೋಡ್ತಾ ಇದ್ರಿ. ಈಗ ನಾವು ಕೂಡ ಕೆಲ್ಸದ ಮೇಲಂತ ಬೀದರ್ಗ್ ಬಂದಿದ್ವಿ. ಬೀದರ್ಗ್ ಬಂದ ಇಲ್ಲೇ ನಾವು ಒಂದು ಮಹಾದ್ವಾರದ ಒಂದು ನೋಟವನ್ನ ನೋಡ್ತಾ ಇದೀವಿ. ಈಗ ಒಳಗಡೆ ಹೋಗೋಣ, ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ. ದೋಸ್ತ್ರ, ಇಲ್ಲಿ ನೋಡ್ರಿಪ್ಪ, ಸುಂದರವಾದ ಒಂದು ಮಂದಿರ ಕಾಣಕತ್ತಿ. ಗುರು ನಾನಕರವರ ಒಂದು ಮಂದಿರ. ಎಷ್ಟು ದೊಡ್ಡದಾದ ಒಂದು ಮಹಾದ್ವಾರ ಇಲ್ಲಿ ಕಾಣಕತ್ತೈತಿ ಅಂತಂದ್ರೆ ಮಸ್ತ್ ಕಾಣಕತ್ತೈತ್ರಿಪ್ಪ. ಇವಾಗ ಒಳಗಡೆ ಹೋಗನ್ರಿ, ಹೆಂಗೈತ್ರಿ ಹೆಂಗಿಲ್ಲಂತ ನೋಡುಂಬರ್ರಿ. ದೋಸ್ತ್ರ, ಬೀದರ್ ಬಂದ್ರ ಈ ದೇವಸ್ಥಾನ ಮರ್ಯಾಕ್ ಹೋಗ್ಬೇಡ್ರಿ. ಯಾಕಂತಂದ್ರ ದೊಡ್ಡದ ಮಸ್ತ್ ಒಂದು ಶಾಂತಿಯುತವಾದ ಕುಂತ ಮಸ್ತಾಗಿ ಕುಂತ್ ಹೋಗ್ಬೋದು. ಇದೊಂದು ಮತ್ತ ಇನ್ನೊಂದು ದೇವಸ್ಥಾನದ ವಿಡಿಯೋ ಕೂಡ ಮಾಡಿದ್ದೆ ನಿಮಗ, ಅದನ್ನು ಕೂಡ ನೋಡ್ರಿ. ಇದು ಕೂಡ ನೋಡ್ರಿ. ಬೀದರ್ದ ಸುಪ್ರಸಿದ್ಧ ಮಂದಿರಗಳಿದ್ದ ಒಂದು ನೋಟವನ್ನ ನೋಡಾಕತ್ತೀರಿ. ದೋಸ್ತ್ರ, ಇಲ್ಲಿ ನೋಡ್ರಿಪ್ಪ, ಪಾನೀಯಗಳ ಒಂದು ಕೊಠಡಿ ಅಂತ ಮಾಡಿದಾರ. ಆ ಕೊಠಡಿಯಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರ, ನೀರನ್ನ ಬಂದವ್ರಿಗೆ ನೀರ್ ಕೊಡ್ತಾರ. ಆ ಒಂದು ಕಾರಣದಿಂದ ನೀವು ಕೂಡ ಮಸ್ತಾಗಿ ತಂಪಾಗಿ ನೀರ್ ಕುಡದ ಇಲ್ಲಿ ಪಾದರಕ್ಷೆಗಳನ್ನ ಬಿಡುವಂತ ಜಾಗ ಐತ್ರಿ. ಆ ಪಾದರಕ್ಷೆಗಳನ್ನ ಬಿಟ್ಬಿಟ್ಟು ಒಳಗಡೆ ಹೋಗುಣ್ರಿ. ದೋಸ್ತ್ರ, ಇಲ್ಲಿ ಒಂದು ವಿಶೇಷವಾದ ಒಂದು ಏನಪ್ಪಾ ಅಂತಂದ್ರ, ಎಲ್ಲರೂ ತಲೆಗೆ ಒಂದು ಪಟ್ಟಿಯನ್ನ ಕಟ್ಕೋಬೇಕು. ಟವೆಲ್ ಇದು ಕರ್ಚೀಪ್ ಅನ್ನ ಕಟ್ಕೋಬೇಕು. ಅದೇ ರೀತಿ ಯಾವ ರೀತಿಯಾದಂತ ಒಂದು ಕರ್ಚೀಪ್ ಆಗ್ಲಿ ಏನಾಗ್ಲಿ ತಲೆ ಕಟ್ಕೊಂಡು ಹೋಗಿ ಭಕ್ತಿ ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ಬೇಕು. ದೋಸ್ತ್ರ ನೋಡ್ರಿಪ್ಪ, ಎಷ್ಟು ದೊಡ್ಡದು ಐತ್ರಿ. ಸುತ್ತಮುತ್ತಲ ವಾತಾವರಣ ಎಷ್ಟು ಎಕರೆ ಇರ್ಬೋದಂತ ಅಂದಾಜು ಮಾಡಕ ಆಗಲ್ರಿ. ಆ ಕಾರಣದಿಂದ ನಾವು ಕೂಡ ಮುಂದ್ ಹೊಂಟ್ವಿ. ಮುಂದ್ ಹೊಂಟು ನಿಮಗೆ ದರ್ಶನ ಮಾಡ್ಸಕ್ ಹೊಂಟೋಗ್ತೀನಿ. ದೋಸ್ತ್ರ, ಪೂರ್ತಿಯಾಗಿ ವಿಡಿಯೋ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತಾವ. ಆ ರಿಸ್ಟ್ರಿಕ್ಷನ್ ಮುಖಾಂತರ ನಾವು ಕೂಡ ಕೈಲಾದಷ್ಟು ವಿಡಿಯೋ ಮಾಡಿರ್ತೀವಿ. ಆ ಕಾರಣದಿಂದ ನೀವು ಕೂಡ ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕ್ರಿ. ಯಾಕಂದ್ರೆ ಇಷ್ಟೆಲ್ಲ ನಿಮ್ಗೆ ತೋರ್ಸಾಕತ್ತೇನ್ರಿ. ಆ ಕಾರಣದಿಂದ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂತೀರ್ರಿ, 4 ಮಂದಿಗೆ ಶೇರ್ ಮಾಡ್ಕೊಂತೀರ್ರಿ. ದೋಸ್ತ್ರ, ಇದ ನೋಡ್ರಿಪ್ಪ, ಮಂದಿರದ ಒಳಗಡೆಯ ಒಂದು ನೋಟವನ್ನ ನೋಡಾಕತ್ತೀರಿ. ನೋಡ್ರಿ, ಇಲ್ಲಿ ನೋಡ್ರಿ, ಒಂದು ಹೊಂಡ ಟೈಪ್ ಕಾಣುತ್ತ. ಇಲ್ಲಿ ಹೊಂಡದಲ್ಲಿ ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣ ನಿಮ್ಗೆ ಕಾಣಾಕತ್ತೈತೆ ಅಂತೇಳಿ ಮಸ್ತ್ ಕಾಣತ್ತ. ರಿಸ್ಟ್ರಿಕ್ಷನ್ ಏರಿಯಾ ಐತ್ರಿಪ್ಪ ಇಲ್ಲೇ. ಕೆಲವೊಂದು ಟೈಮಲ್ಲಿ ಮಾತ್ರ ಇಲ್ಲಿ ಬಿಡ್ತಾಳ ಪ್ರಾರ್ಥನೆಯನ್ನ ಮಾಡಕ. ಆ ಒಂದು ಕಾರಣದಿಂದ ಬಹಳ ಒಂದು ಪರಿಶುದ್ಧವಾದ ಒಂದು ಜಾಗ ಐತ್ರಿ. ಆ ಒಂದು ಕಾರಣದಿಂದ ನೀವು ಕೂಡ ಈ ಸೈಡ್ ಬಂದ್ರ ದರ್ಶನ ಮಾಡ್ಕೊಂಡು ಹೋಗ್ರಿ. ಯಾಕಂತಂದ್ರ ಮಸ್ತ್ ಐತ್ರಿ, ಶಾಂತಿಯುತವಾದ ಕುಂದ್ಕೊಂಡು ಹೋಗ್ಬೋದು. ದೋಸ್ತರ, ಇವಾಗ ನಾವು ಒಳಗಡೆ ಹೊಂಟ್ವಿ. ಒಳಗಡೆ ನೋಡ್ರಿಪ್ಪ, ಗುರು ನಾನಕರ ಒಂದು ಒಂದು ಮಂದಿರ ಅಂತ ಎಷ್ಟು ಚೆನ್ನಾಗಿ ಕಾಣಾಕತ್ತೈತೆ ಅಂತೇಳಿ ಇವಾಗ ನೋಡುಣ್ರಿ. ಕೈಲಾದಷ್ಟು ನಾನು ಕೂಡ ವಿಡಿಯೋ ಮಾಡ್ತೀನಿ. ನೀವು ಪಟ್ಟನ ನಮಸ್ಕಾರ ಮಾಡ್ಕೊಂಡು ಪಟ್ಟನ ದರ್ಶನ ತಗೊಳ್ರಿ. ದೋಸ್ತರ, ನೋಡ್ರಿಪ್ಪ, ಎಷ್ಟು ಬಂಗಾರದ ಒಂದು ಒಡವೆಗಳ ಮುಖಾಂತರ ಇಲ್ಲಿ ನೋಡಿ ಒಂದು ಪಲ್ಲಕ್ಕಿ ತರ ಇದು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಾಕತ್ತೈತೆ ಅಂತ ನಿಮ್ಗೆ ಗೊತ್ತಾಗತೈತಿ. ದೋಸ್ತರ, ಕೈಲಾದಷ್ಟು ನಾನು ಕೂಡ
ವಿಡಿಯೋ ಮಾಡೇನ್ರಿ. ಅವರು ರಿಸ್ಟ್ರಿಕ್ಷನ್ ಭಾಳ ಹೇಳಿದ್ರೆ ಆದರೂ ಕೂಡ ನಾವು ಕೈಲಾದಷ್ಟು ಮಾಡಿದ್ವಿ. ದೋಸ್ತ್ರ ಇಲ್ಲೊಂದು ಒಂದು ಸಣ್ಣದಾದಂಥ ಜರಿ ಕಾಣಾಕತೈತಿ. ಆ ಜರಿಯಲ್ಲಿ ನೀರು ಸಿಗುತ್ತಂತ, ನೀರು ಬರ್ತೈತಂತ. ಇದುವರೆಗೂ ಬಹಳ ವರ್ಷಗಳ ಹಿಂದೆ ಇನ್ನೂ ಕೂಡ ನೀರು ಬರ್ತೈತಂತ. ಈಗೂ ನೀರು ಬರಾಕತೈತಿ ಅದ. ಆ ಒಂದು ಕಾರಣದಿಂದ ನಾವು ಕೂಡ ನೋಡಾಕ್ ಬಂದ್ರಿ. ನೋಡೋಣ ಬರ್ರಿ. ದೋಸ್ತ್ರ ನೋಡ್ರಿ ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣ ಕಾಣಾಕತೈತಿ. ಗುರುನಾನಕರ ಒಂದು ಮೂರ್ತಿ ಕೂಡ ಕಾಣಾಕತೈತಿ. ಒಂದ್ ಸ್ವಲ್ಪ ನೀರ್ ಕುಡೀನ್ರಿ. ಅದೇ ರೀತಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದಾವ, ಆದ್ರೂ ಕೂಡ ನಿಮ್ಗ ವಿಡಿಯೋ ಮಾಡಿ ನೋಡ್ರಿಪ್ಪ. ನೋಡ್ರಿ ಅದು ನೀರು ಬರುತ್ತಂತ. ಆ ನೀರು ಬಂದು ತೋರಿಸ್ತಾರ. ದೋಸ್ತ್ರ ನಿಮ್ ಸಲುವಾಗಿ ಅಂತೇಳಿ ಕಷ್ಟಪಟ್ಟು ನಾನು ಕೂಡ ವಿಡಿಯೋ ಮಾಡೇನಿ. ಆದ್ರೂ ಕೂಡ ನೀವು ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ರ ಸಬ್ಸ್ಕ್ರೈಬ್ ಮಾಡ್ಕೊಂತ ಇರಿ. ಅಮೃತ ಕುಂಡ ಅಂತ್ರಿ ಅದ. ಅಮೃತ ಕುಂಡಪ್ಪ ಏನಪ್ಪಾ ಅಂತಂದ್ರೆ ಫಸ್ಟ್ ಅಲ್ಲಿ ನೀರ ಜಲದ ಒಂದು ಆವೃತ್ತಿ ಕಂಡೈತಿ. ಆ ಒಂದು ಕಾರಣದಿಂದ ನಾವು ಬೀದರ್ಗೆ ಬಂದ ಇಂಥ ಒಂದು ಗುರುನಾನಕರ ಒಂದು ಮಂದಿರನ ನಿಮ್ಗೆ ತೋರ್ಸೇನಿ. ನೋಡ್ರಿಪ್ಪ, ನಾನು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡೆ ನಿಮ್ಗೆ ತೋರ್ಸಾಕತ್ತೀನಿ. ದೋಸ್ತ್ರ ನೀವು ಈ ಸೈಡ್ ಬೀದರ್ಗೆ ಬಂದ್ರ ಇಂಥ ಒಂದು ದೇವಸ್ಥಾನದ ಮಂದಿರದ ದರ್ಶನ ಮಾಡ್ಕೊಳಾರ್ದ ಹಂಗೆ ಹೋಗ್ಬೇಡ್ರಿ. ದೋಸ್ತರ ನೋಡ್ರಿಪ್ಪ, ಹೊಂಟು ನಾವು ಎಲ್ಲ ದರ್ಶನ ಮಾಡ್ಕೊಂಡು ಹೊಂಟ್ವಿ. ದೊಡ್ಡ ಬಾರ ಹೋಗ್ರಿ ಕಾಣಕತ್ತೈತಿ. ಬೈಕ್ ಹತ್ತಿದ್ವಿ, ನಾನು ನಮ್ಮ ಹೊಂಟ್ವಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ, ಲೈಕ್ ಮಾಡ್ಕೊಂತೀರಿ. ಲವ್ ಯು ಆಲ್.